ಮನೆಗಳಿಗೆ ನುಗ್ಗುತ್ತೆ ಮಳೆ ನೀರು. ಅವೈಜ್ಞಾನಿಕ ಚರಂಡಿ ವ್ಯವಸ್ಥೆಗೆ ಬೇಸತ್ತ ಜನರು. ಶಿರಾನಗರದ ಶಾಸಕರೇ, ಅಧಿಕಾರಿಗಳೇ ಎಲ್ಲಿದ್ದೀರಿ? ಇಲ್ಲಿನ ಜನರ ಸ್ಥಿತಿಯನ್ನ ಒಮ್ಮೆ ನೋಡಿ. ಮಳೆ ಇಲ್ಲ ಅಂದ್ರೆ ಒಂಥರ ಸಮಸ್ಯೆ ಆದ್ರೆ ಮಳೆ ಬಂದ್ರೆ ಇನ್ನೊಂಥರ ಸಮಸ್ಯೆ ಆಗ್ತಿದೆ. ಮಳೆ ಬರ್ಲಿ ಅಂತ ದೇವರ ಮೊರೆ ಹೋದ್ರೆ ಇತ್ತ ಈ ಜನರು ಯಾಕಪ್ಪ ಮಳೆ ಬಂತು ಅಂತ ಶಪಿಸುವಂತ ಕಾಲ ಬಂದಿದೆ. ಮಳೆ ಬಂದ್ರೆ ಸಾಕು, ಇವರು ರಾತ್ರಿ ಎಲ್ಲ ಜಾಗರಣೆ ಇರ್ಬೇಕಿದೆ. ಹೌದು, ಶಿರಾನಗರ ಸೇರಿದಂತೆ ತಾಲೂಕಿನಾದ್ಯಂತ ಬಹುತೇಕ ಗ್ರಾಮಗಳಲ್ಲಿ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಮಾಡಲಾಗಿದ್ದು, ಇದರಿಂದ ಮಳೆ ಬಂದ್ರೆ ಸಾಕು ಮನೆಗಳಿಗೆ ಮಳೆ ನೀರು ನುಗ್ಗಲಿದ್ದು ಜನರು ಹೈರಾಣಾಗಿದ್ದಾರೆ. ಶಿರಾ ತಾಲೂಕಿನ ಕೊಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕನಕೋಟೆ ಗ್ರಾಮದಲ್ಲಿ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಮಾಡಲಾಗಿದ್ದು, ಮೊನ್ನೆ ಸುರಿದ ಭಾರೀ ಮಳೆಗೆ ಚಿಕ್ಕನಕೋಟೆ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದ್ದು, ಮನೆಯಿಂದ ನೀರು ಹೊರಹಾಕಲು ನಿವಾಸಿಗಳು ಹೈರಾಣಾದ್ರು. ಅಲ್ಲದೆ ಚರಂಡಿ ನೀರು ಮನೆ ಸೇರೋದ್ರಿಂದ ನಿವಾಸಿಗಳು ರೋಗಕ್ಕೆ ತುತ್ತಾಗುವ ಭೀತಿಗೆ ಸಿಲುಕಿದ್ದಾರೆ. ಒಂದ್ ಕಡೆ ಅವೈಜ್ಞಾನಿಕವಾಗಿ ಚರಂಡಿಗಳನ್ನ ನಿರ್ಮಾಣ ಮಾಡಿದ್ರೆ, ಇನ್ನೊಂದ್ ಕಡೆ ಚರಂಡಿಗಳಲ್ಲಿ ಕಸ ತುಂಬಿಕೊಂಡಿದ್ರು ಕ್ಲೀನ್ ಮಾಡಿಸುವ ಕೆಲಸ ಮಾಡ್ತಾ ಇಲ್ಲ. ಇದರಿಂದ ಚರಂಡಿ ನೀರು ಮನೆಗೆ ಬರ್ತಾ ಇದ್ದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಮ್ಮ ಊರು ಚಿಕ್ಕನಕೋಟೆ, ರಂಗನಾಥ್ ಗ್ರಾಮ ಪಂಚಾಯತ್ ಸದಸ್ಯರು. ನಮ್ಮ ಪಂಚಾಯತಿ ಬಂದು ಕೊಟ್ಟ. ನಮ್ಮ ಊರಿನಲ್ಲಿ ಚರಂಡಿದು ಸಮಸ್ಯೆ ಆಗಿದೆ. ಲ್ಯಾಂಡರ್ ಮೇಲೆ ಆಗಿತ್ತಿದ್ದು, ಅದು ಸ್ವಲ್ಪ ತೊಂದರೆ ಆಗ್ಬಿಟ್ಟಿದೆ. ನೀರು ಹೋಗ್ತಾ ಇಲ್ಲ. ಅದು ಲ್ಯಾಂಡರ್ ಮೇರೆಗೆ ಒಂದು ಸ್ವಲ್ಪ ಹೇಳಿ ನಾವು ಕಂಪ್ಲೇಂಟ್ ಮಾಡಿ ಇದನ್ನು ತೆರವುಗೊಳಿಸಿ ಅಂತ ಅವರಿಗೆ ಹೇಳಿ ಮನವಿ ಮಾಡ್ತೀವಿ. ಚರಂಡಿಯಾಗಿ 2 ವರ್ಷ ಆಗಿದೆ. 2 ವರ್ಷ. 2 ವರ್ಷದಿಂದ ನಿಮಗೆ ಇದು ಸಮಸ್ಯೆ ಗಮನಕ್ಕೆ ಬರ್ತಾ ಇದೆ. ಅದು ಇದು 2ನೇ ಸರಿ ನೀರು ಹೋಗಿರೋದು ಇವ್ರ ಮನೆ ಒಳಗೆ. ಅವ್ರಿಗೂ ಹೇಳ್ತಾ ಇದೀವಿ, ಅವ್ರಿಗೆ ಅವ್ರೇನು ಇದನ್ನು ಮಾಡಿಲ್ಲ. ಇದಕ್ಕೆ ಬಿಲ್ಲನ್ನು ಮಾಡಬೇಡಿ ಅಂತ ನಮ್ಮ PDವರೆಗೂ ಹೇಳಿದ್ವಿ. ಅವ್ರಿಗೂ ಮನವಿ ಮಾಡಿದ್ವಿ, PDವರೆಗೂ ಹೇಳಿದ್ವಿ. ಸಮಸ್ಯೆ ಚರಂಡಿ ನೀರು ಹೋಗದೇ ಇರೋದಕ್ಕೆ ಏನು ಸಮಸ್ಯೆ? ಅದೇ ಅದನ್ನು ಡೌನು ವಾಟ ಮಾಡಿಲ್ಲ. ಚರಂಡಿ ವಾಟ ಮಾಡಿ ಅದನ್ನು ತೆರವುಗೊಳಿಸಿ ಅಂತ ಹೇಳ್ತೀವಿ. ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತೀವಿ. ಕೊಟ್ಟ ಪಂಚಾಯತ್ಗೆ ಗ್ರಾಮದ ನೀರು ಚರಂಡಿ ನೀರು ಆಚೆಗೆ ಹೋಗ್ತಾ ಇಲ್ಲ. ಯಾವ ಊರು ಇದು? ಚಿಕ್ಕನಕೋಟೆ. ಮಾಮೂಲಿ ನೀರು ಏನ್ ಮಾಡಿದ್ರು ನೀರು ಹೋಗ್ತಾ ಇಲ್ಲ ಆ ಕಡೆಗೆ. ಏನ್ ಸಮಸ್ಯೆ ಏನಿಲ್ಲ ಅದಕ್ಕೆ? ಸಮಸ್ಯೆ ಅಂತ ಸೀದಾ ನೋಡಿ ಸರ್, ನೀರು ಬಾಗ್ಲ ಮಳೆ ಬಂದ ಸೀದಾ ಅಲ್ಲಿ ಬಾಗ್ಲ ಬಂದ ನೀರು. ಚರಂಡಿ ಹೆಚ್ಚ ಕಡೆ ರೆಡಿ ಮಾಡಿಲ್ಲ. ಚರಂಡಿ ಸರಿ ಮಾಡೋದಿಲ್ಲದಕ್ಕೆ ನೀರು ಇದಾಗ್ತದೆ. ನೀರು ಹೋಗ್ತದೆ. ಮತ್ತು ನೀರು ಹಂಗ ಹೆಚ್ಚ ಕಡೆ ಹೋಗೋ ನೀರು. ಇದರಿಂದ ಚರಂಡಿ ಹಚ್ಚ ಕಡೆ ರೆಡಿ ಮಾಡಿದ್ರಿಂದ ನೀರು ಮನೆ ಮುಂದಕ್ಕೆ ಬಂದು ನಿಂತ್ಕೊಳ್ಳೋ ರಾತ್ರಿ. ಸೊಳ್ಳೆ ಮಾತ್ರ ಸೀದಾ ಎಲ್ಲ ಒಳಗಮ್ಮ. ಈಗೆಲ್ಲ ಕ್ಲೀನ್ ಮಾಡಿಸ್ತಾರಲ್ಲ ಮುಂದೆ ಚರಂಡಿ ಮಾಡಿ ಹೋಗಲ್ಲ ಮಣ್ಣು ತೆಗಿದಾರ ಅಷ್ಟೇ ಸರ್. ನೀರ್ ಮಾಮೂಲಿ ಇಲ್ಲೇ ನಿಂತ್ಕೊಂಡ್ರಿ. ನೀರ್ ಮಾತ್ರ ಆಚೆಗೆ ಹೋಗಲ್ಲ ಸರ್. ಇಲ್ಲೇ ಅಲ್ಲಿಂದ ಇಲ್ಲೇವರೆಗೂ ಹೋಗೋದೇ ಇಲ್ಲ. ಈಗ ಮ್ಯಾಲ ಮಣ್ಣು ಇದ್ರೆ ಮಾತ್ರ ಹೋಗ್ತಾವ ಅಷ್ಟೇ. ಮಣ್ಣು ಅಲ್ಲಿ ಏನಾಯ್ತಾ ತೆಗ್ದವ್ರ ಅಷ್ಟೇ. ಮಣ್ಣು ಬಿದ್ದೈತೆ ಅಂತ ತೆಗ್ದಾರ ಸರ್. ಅದ್ ನೀರ್ ಹೋಗಲ್ಲ. ಇಲ್ಲಿ ಫುಲ್ ತಗ್ ಮಾಡಿದ್ದಾರೆ. ಅಲ್ಲಿಂದ ಇಲ್ಲೇವರೆಗೂ ಫುಲ್ ತಗ್ಗಿದೆ ಸರ್. ಹೋಗೋದೇ ನೀರ್ ಎಳೆಯೋದೇ. ಮಳೆ ಬಂದ್ರೆ ಬಾಗ್ಲಿಕ್ ಬರ್ತಾವ ನೀರು. ಈಗ ಗುತ್ತಿಗೆದಾರರ ನಿರ್ಲಕ್ಷ್ಯ. ಹೌದು ಸರ್. ಅವತ್ ಹೇಳಿದ್ವಿ ಸರ್, ಸ್ವಲ್ಪ ಅದ್ರಿಂದ ದಿನಗಳ ನೀರೆಲ್ಲ ಬರ್ತವೆ, ಸ್ವಲ್ಪ ಹೈಟ್ ಮಾಡ್ರಿ ಅಂತ ಅಂದ್ರೆ ಅವಾಗ ಏನ್ ಹೇಳಿದ್ರು, ಇಲ್ಲ ಸರ್ ಎಲ್ಲ ಎಳಿತಾವೆ ಅಂತ ಹೇಳಿರ್ ಸರ್. ಹೇಳಿರ ಇದನ್ನ ಹೈಟ್ ಮಾಡ್ರಿ. ಮೊದ್ಲಿಂದ ಇಲ್ಲಿ ಹೋಗ್ತಿದ್ವಲ್ಲ ಸರ್, ಅವಾಗ ಹೈಟ್ ಇತ್ತು ಚರಂಡಿ. ಇದು ಸ್ಲ್ಯಾಬ್ ಹೈಟು ಮಾಮೂಲಿ ಏನ್ ಕಟ್ಕೊಂಡ್ರು ಹೋಗವು ಇತ್ಲಾಗೆ. ಇವಾಗ ಇದನ್ನ ಫುಲ್ ಇದ್ರ ಮಟ್ಟಕ್ಕೆ ಮಾಡಿರೋದ್ರಿಂದ ಇಲ್ಲಿ ಅಲ್ಲಿಂದ ಬಂದಿದ್ದು ಇಲ್ಲಿ ಕಟ್ಕೊಂತಿದ್ದಂಗೆ ನಮ್ಮ ಮನೆ ಒಳಗೆ ಬರ್ತಾವೆ. ಮೇಲಿಂದ ಬಂದವೆಲ್ಲ ಇಲ್ಲಿ ನಮ್ಮ ಒಳಗೆ ಬರ್ತಾವೆ. ಇವುಗಳ ಇಟ್ಲಿಂದಲೂ ಬರ್ತಾವೆ ನೀರು. ಇವು ಇತ್ಲಾಗ ವಾಪಸ್ ಬರ್ತಾವೆ. ಹತ್ತೋಗಲ್ಲ, ಇತ್ತು ಬರ್ತಾವೆ. ಏನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಗ್ರಾಮದಲ್ಲಿ ನಿರ್ಮಾಣ ಆಗಿರೋ ಅವೈಜ್ಞಾನಿಕ ಚರಂಡಿಗಳನ್ನ ಸರಿಪಡಿಸಿ ನಿವಾಸಿಗಳನ್ನ ಸಂಕಷ್ಟದಿಂದ ದೂರ ಮಾಡಬೇಕಿದೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.